ಅದು ಅಲ್ಲಿ ಫ್ರಂಟ್ ವೀಲ್ ನಿಂದದೇ ಬಲ್ಲಿದೆ ನೋಡಿ, ಏదో ದೇವರ ಪುಣ್ಯ. ಅದು ನೋ ಎಂಟ್ರಿ ನೀನು ಬರೋದು ಹಚ್ಚಿದೆ, ಇದೊಂದು ದೊಡ್ಡ ಗಾಡಿ ಬರಂಗಿಲ್ಲ ಈ ಕಡೆ ಮೈದಾನದಿಂದ ಒಂದು ಬೋರ್ಡ್ ಹಾಕು, ಹೆವಿ ಗಾಡಿಗಳೆಲ್ಲ ಬಂದು ಎಂಟ್ರಿ ಅಂತ ಈ ಕಡೆ ಟರ್ನ್ ಹಾಕಿಲ್ಲ ಗಾಡಿ. ಇದು ಯಾವ ರೂಟ್ ಇದೆ? ಇದು ನಮ್ಮ ಸ್ವಾಮೀಜಿದು ಮಠದ ಗದ್ದೆದು ಅವ್ರದ್ದು. ಅದು ಒಂದೇ ಸತಿ ಒಳಗಡೆ ಹೋಯ್ತದೆ, ಸುಮಾರು ಗಾಡಿಗಳು ಒಳಗೆ ಇತ್ತು. ಅದು ಈಗ ನಮಗೆ ಇಲ್ಲಿ ಅಲ್ಲಿ ನೋ ಎಂಟ್ರಿ ಬೋರ್ಡ್ ಹಾಕ್ಬೇಕು, ಇಲ್ಲಾಂದ್ರೆ ರೋಡ್ ಅಗಲ ಮಾಡಿ ಕೊಡಬೇಕು. ದೊಡ್ಡ ಗಾಡಿ ಯಾವುದು ಬರಂಗಿಲ್ಲ, ದೊಡ್ಡ ಗಾಡಿ ಯಾವುದು ಗಾಡಿ ಬರೋಕ್ಕೆ ನೋ ಎಂಟ್ರಿ ಬೋರ್ಡ್ ಹಾಕ್ಬೇಕು. ಇಲ್ಲಿ ಗಾಡಿ ದೊಡ್ಡ ಗಾಡಿ ಯಾವುದು ಕಟ್ಟಾಯ್ತಲ್ಲ. ಇದು ಸುಮಾರು ಗಾಡಿಗಳು ಇಲ್ಲೆಲ್ಲ ಬಂದು ನಿಂತು ಮತ್ತೆ ತೊಂದರೆ ಆಗಿದೆ. ಗಾಡಿಗಳೆಲ್ಲ ಬಂದು ಪುನಃ ಟ್ರೈನೆಲ್ಲ ಬಂದು ಎಳಿಸಿ ತುಂಬಾ ಕಷ್ಟ ಆಗಿದೆ. ನೋ ಎಂಟ್ರಿ ಅಂತ ಬರ್ಬೇಕು ಅಷ್ಟೇ. ಮೈಸೂರಿಂದ ಬಂದ ಗಾಡಿ ಈಗ ಬ್ರೇಕ್. ಎಷ್ಟೊತ್ತಿಗೆ ಆಗಿದೆ ಇದು? ರಾತ್ರಿ 12 ಗಂಟೆಗೆ. ರಾತ್ರಿ 12 ಗಂಟೆಗೆ ಆಗಿದ್ದು. ಪಾಪ ಆ ಡ್ರೈವರ್ ಒಬ್ಬನೇ ಇದ್ದಿದ್ದು. ಇವಾಗ ನಾವೆಲ್ಲ ಸೇರಿ ಏನೋ ಮಾಡಿ ಅವ್ನು ಕಳಿಸ್ಬೇಕಷ್ಟೇ. ಅದಕ್ಕೆ ಅಲ್ಲೊಂದು ನೋ ಎಂಟ್ರಿ ಹೆವಿ ಗಾಡಿ ಈ ಕಡೆ ಬರಂಗೆ ಇಲ್ಲ ಅಂತ ತಾಲೂಕು ಮೈದಾನದಲ್ಲಿ ನೋ ಎಂಟ್ರಿ ಬೋರ್ಡ್ ಹಾಕೋದು. ದೊಡ್ಡ ಗಾಡಿ ಕೆಳಗೆ ಬರ್ಬಾರ್ದು. ತಾಲೂಕು ಮೇಲೆ ಬೋರ್ಡ್ ಹಾಕಿ ಸಾಕಾಗಲ್ಲ, ಟ್ರಾಕ್ಟರ್ ತಾನೇ ಬೋರ್ಡ್ ಹಾಕ್ಬೇಕು. ಯಾಕಂತಂದ್ರೆ ಲಾಸ್ಟ್ ಟೈಮು 2-3 ಟ್ರಕ್ಕಲ್ಲಿ ಇಸ್ಕೊಂಡಿದೆ. ಅದರಿಂದ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಟ್ರಾಕ್ಟರ್ ಹತ್ರ ಒಂದು ದೊಡ್ಡ ಬೋರ್ಡ್ ಹಾಕ್ಬೇಕು. ಬಸ್ ಆಗಲಿ ಟ್ರಕ್ ಆಗಲಿ ಯಾವುದು ಈಗ ಈ ರೋಡಲ್ಲಿ ಬರೋಂಗಿಲ್ಲ. ಅಲ್ಲ, ಅದು ಒಂದೊಂದು ಗಾನೆ ಬರ್ತದೆ. ಕೆಲವು ಜನ ಸುಮಾರು ತಪ್ಪು ರೋಟಿ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲ, ಗಾನಿನಲ್ಲಿ ಏನಂದರೆ ಈ ಡೌನ್ ಇರೋದ್ರಿಂದ ದೊಡ್ಡ ಯಾವುದೂ ಬರೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ಟ್ರಕ್ ಯಾವುದು ಇಲ್ಲಿ ಕಟ್ಟಾಗಲ್ಲ, ಹೆವಿ ಟರ್ನ್ ಇರೋದು. ಯಾವ ಗಾಡಿಗೆ ಬರಲ್ಲ ಇಲ್ಲಿ. ಅಲ್ಲಿ